ಇನ್ನೊಂದು ಹೀಗೆ ಯಾಕೆ ನಾವು ಇಂಪ್ರೂವ್ ಆಗ್ತಿರಬೇಕು, ನಿಮಗೆ 4 ದಿವಸಕ್ಕೆ ಮಾನಿಟೈಸ್ ಆಗೋಕ್ಕೆ ರೀಸನ್ನು ನೀವು ರಿಸರ್ಚ್ ಮಾಡಿದ್ರಿ. ನೀವು 1-2 ತಿಂಗಳೆಲ್ಲ ಸುಮಾರು ತಿಂಗಳು ವರ್ಷ ನೀವು ರಿಸರ್ಚ್ ಮಾಡಿ ನೀವು ಶುರು ಮಾಡಿದ್ರಿ. ಇನ್ನೊಬ್ಬರು ನಮ್ಮ ಕಮ್ಯುನಿಟಿಗೆ ಒಬ್ಬರು ಸ್ಟೂಡೆಂಟ್ ಬಂದಿದ್ದರು, 4 ಚಾನಲ್ಸ್ ಫೇಲು, ವೀಡಿಯೋಸ್ ಮೇಲೆ ವೀಡಿಯೋಸ್. ಅವರು ಶೆಫ್, ಎಲ್ಲಿ ಇಂಡಿಯಾಲಲ್ಲ ಬೇರೆ ಕಂಟ್ರಿಲಿ ಶೆಫ್ ಆಗಿದ್ದರು, ಅಲ್ಲಿಂದ ಬಿಟ್ಟು ಇಲ್ಲಿ ಬಂದರು. 4 ಚಾನಲ್ ಕ್ರಿಯೇಟ್ ಮಾಡಿದ್ರು, ಫ್ಲಾಪ್ ಮೇಲೆ ಫ್ಲಾಪು. ಆಮೇಲೆ ಒಂದು ದಿವಸ ನಮ್ಮ ಕಮ್ಯುನಿಟಿಗೆ ಬಂದರು, ಡಿಜಿಟಲ್ ಅಚೀವರ್ಸ್ ಹಬ್ಗೆ ಬಂದು. ಹೀಗೆ ಸೋಮವಾರ ಸಂಜೆ ನಮ್ಮದು ಅವ್ರ ಜೊತೆ ಇಂಟ್ರಾಕ್ಷನ್ ನಡೀತಿರುತ್ತೆ. ಅವ್ರದ್ದೇನೋ ಪ್ರಶ್ನೆ ಇದ್ದರೆ ನನ್ನ ಕೇಳ್ತಿರ್ತಾರೆ. ಸಂಜೆ 7 ಗಂಟೆಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ನಾವು ಹಿಂಗೆ ಮಾಡ್ತಿದ್ದೀವಿ, ನಮ್ಮದು ಚಾನಲ್ ಸ್ಕೇಲ್ ಆಗ್ತಿಲ್ಲ ಅಂತಂದೆ. ಚಾನಲ್ ನೋಡಿದೆ, ಅವ್ರಿಗೊಂದೇ ಮಾತಾಡಿದೆ, ನೀವು ಈ ಕೆಲವು ಸ್ಟ್ರಾಟಜಿನ ಚೇಂಜ್ ಮಾಡಿ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅಂತಂದೆ. ಅವ್ರ ಚಾನಲು 600 ರಾನಾಘರ್ ಅಂತಂದ್ಬಿಟ್ಟು ಇವತ್ತು 2.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವಾವ್! ಬರೀ 2.5 ವರ್ಷದಲ್ಲಿ ಈ ವ್ಯಕ್ತಿ ತಿಂಗಳಿಗೆ 10ರಿಂದ 15 ಲಕ್ಷ ರೂಪಾಯಿ ಆರಾಮಾಗಿ ಸೋಷಿಯಲ್ ಮೀಡಿಯಾದ ಅರ್ನ್ ಮಾಡ್ತಾರೆ. ಒಬ್ಬ ಸಿಂಗಲ್ ಸ್ಪಾನ್ಸರರ್ ಅವ್ರಿಗೆ 30 ಲಕ್ಷ ಕೊಡ್ತಾರೆ ಸರ್. 30 ಲಕ್ಷ ಒಂದು ಸ್ಪಾನ್ಸರ್ಶಿಪ್ಗೆ. ಏನು ಹೇಳ್ತೀರಾ ಈಗ? ನೋ ವರ್ಡ್ಸ್. ಕಾಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಅಂತ ಹೇಳ್ತೀವ? ಇಲ್ಲ, ಸರಿಯಾಗಿ ಮಾಡೋದನ್ನು ಕಲ್ತು ಮಾಡ್ತಿದ್ರೆ ಯಾವಾಗಿದ್ರೂ ಗ್ರೋ ಆಗ್ತೀವಿ. ಸೊ ಈಗ ನೀವು ಇಲ್ಲಿವರೆಗೂ ಮಾಡಿದಂತಹ ಕಂಟೆಂಟಲ್ಲಿ ಯಾವ್ಯಾವ ಕಂಟೆಂಟಲ್ಲಿ ಎಷ್ಟು ಅರ್ನ್ ಮಾಡಿದ್ದೀರಾ? ಹೇಗೆ ಅರ್ನಿಂಗ್ ಶುರು ಆಯಿತು? ನಿಮ್ಮ ಫಸ್ಟ್ ವಿಡಿಯೋದ ಹೈಯೆಸ್ಟ್ ಅರ್ನಿಂಗ್ ಯಾವುದು? ನಂದು ಫಸ್ಟ್ ವಿಡಿಯೋ ಹೈಯೆಸ್ಟ್ ಅರ್ನಿಂಗು A to C ಇದು ಕುಕಿಂಗ್ ಚಾನಲ್ ಬಿಡ್ತೀನಿ. ಕುಕಿಂಗ್ ಚಾನಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ್ಯಕ್ಚುಲಿ ಒಂದ್ಸಲ ಹೀಗೆ ವೈಫ್ ಅವರು ಬ್ರೆಡ್ ತೊಗೊಂಬಂದರು, ಎಷ್ಟು ಒಂದು 30 ರೂಪಾಯಿ ಕೊಟ್ಟು. ಗಾರ್ಲಿಕ್ ಬ್ರೆಡ್ಡಿಂದನೇ ಗಾರ್ಲಿಕ್ ಬ್ರೆಡ್ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ಅದು ವಿಡಿಯೋ ಒಂದು ಮಾಡಿ ಹಾಕಿದ್ರು ಸರ್. ಅದಕ್ಕೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸು. ಆ ವಿಡಿಯೋಯಿಂದ ಒಂದು 3ರಿಂದ 4 ಲಕ್ಷ ರೂಪಾಯಿ ಬಂದಿದೆ. ಎಷ್ಟರಿಂದ? ಆ 20-30 ರೂಪಾಯಿ ಬ್ರೆಡ್ಡಿಂದ. ಏನು ತೋರಿಸಿರೋದು? ಹೆಂಗೆ ಮಾಡಬೇಕು ಅನ್ನೋದು ತೋರಿಸಿರೋದು. ಇದು ಕುಕಿಂಗ್ ಎಕ್ಸಾಂಪಲ್ಲು. ಇನ್ನು ಹಾಗೆ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಾ, ಮನೆ ವೀಡಿಯೋಸ್ ಆಗ್ತಿದೆ. ಒಂದು 48 ನಿಮಿಷದ ವಿಡಿಯೋ ಮಾಡಿದ್ದೆ, ಸ್ಟೆಪ್ ಬೈ ಸ್ಟೆಪ್. ಒಂದು 5 ತಿಂಗಳದ ಕೆಲಸ ಹೆಂಗೆ ನಡೀತೀನಿ ಅಂತಂದ್ಬಿಟ್ಟು ಅದಕ್ಕೂ ಸುಮಾರು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂತು. ಅದು ಒಂದು ವಿಡಿಯೋ ಅರ್ನಿಂಗು ಸುಮಾರು 6 ಲಕ್ಷದಕ್ಕಿಂತ ಜಾಸ್ತಿ ಇದೆ. ಇಂಟ್ರೆಸ್ಟಿಂಗ್ ಏನಂದರೆ ಆ ವಿಡಿಯೋ ಹಾಕಿರೋದು 2020ರಲ್ಲಿ. ಇವತ್ತಿಗೂ ಆ ವಿಡಿಯೋ ದುಡ್ಡು ಬರ್ತಿರುತ್ತೆ. ಇದು ಹೆಂಗೆ ಅಂತಂದರೆ ನೀವು ಪ್ಯಾಸಿವ್ ಸೋರ್ಸ್ ಶುರು ಮಾಡ್ದಂಗೆ. ಹೌದು, ಆಗ ಬರ್ತಿರೋಷ್ಟೇ ಅರ್ನಿಂಗ್ ಈಗಲೂ ಬರ್ತಿದೆ ಇಲ್ಲ, ಸ್ಲೋ ಆಗಿ ರೆಡ್ಯೂಸ್ ಆಗಿದೆ, ಬಟ್ ಇನ್ನೂ ಬರ್ತಾಯಿದೆ. ಮೊನ್ನೆ ಚೆಕ್ ಮಾಡಿದಾಗ ಲಾಸ್ಟ್ 3 ತಿಂಗಳ ಅರ್ನಿಂಗು ಹೆಚ್ಚು ಕಡಿಮೆ 8,500ರಿಂದ 9,000 ಆಯಿತು. ಒಳ್ಳೇದಾ? ಹಾಕಿರೋದು ಯಾವಾಗ? 2020ರಲ್ಲಿ. ಇನ್ನೂ ಬರ್ತಿದೆ. ಇದೊಂದು ಮೇನ್ ಅಡ್ವಾಂಟೇಜು ಸರ್ ಯೂಟ್ಯೂಬರ್ಸ್ಗೆ. ಸೊ ನಾನು ಇವತ್ತು ಹಾಕಿದ್ರು ಕೂಡ ಇವತ್ತಿಗೆ ಅದ್ರ ರೆವಿನ್ಯೂ ಲಾಸ್ಟ್ ಆಗಲ್ಲ. ಈಗ ನಾನು ಬಿಲ್ಡಿಂಗ್ಗೆ ಹಾಕಿದ ಬಂಡವಾಳ ವ್ಯಾಲ್ಯೂಯೇಷನ್ ಕಮ್ಮಿ ಆಗುತ್ತೆ. ಹೌದು, ಆದರೆ ಯೂಟ್ಯೂಬ್ಗೆ ಹಾಕಿದ ವಿಡಿಯೋ ಯಾವತ್ತೂ ಕಮ್ಮಿ ಆಗಲ್ಲ ರೆವಿನ್ಯೂ. ಅದು ಯಾವಾಗ ಬೇಕಾದ್ರೂ ಜಂಪ್ ಆಗ್ಬೋದು. ಯಾವಾಗ ಬೇಕಾದ್ರೂ ಜಂಪ್ ಆಗ್ಬೋದು. ಇನ್ಫ್ಯಾಕ್ಟ್ ಒಂದು 6 ತಿಂಗಳು ಸುಮ್ಮನೆ ಇರುತ್ತೆ, ಮತ್ತೆ ದುಡ್ಡು ಇರುತ್ತೆ ಟೈಮ್ ಬಂದಾಗ. ಹೌದು, ಈಗ ಎಕ್ಸಾಂಪಲ್ ನೋಡಿ, ಯಾರೋ ಒಬ್ಬರು ನ್ಯೂ ಇಯರ್ ಬಗ್ಗೆ ಏನೊಂದು ಇನ್ಫಾರ್ಮೇಷನ್ ಹಾಕಿರ್ತಾರೆ ಅಂದ್ಕೊಳ್ಳೋಣ. ಇಡೀ ವರ್ಷ ಸೈಲೆಂಟ್ ಆಗಿರ್ಬೋದು, ನ್ಯೂ ಇಯರ್ ಬಂದಾಗ ಮತ್ತೆ ಇರುತ್ತಾ, ಮತ್ತೆ ರೆವಿನ್ಯೂ ಸ್ಟಾರ್ಟ್. ಎವರ್ಗ್ರೀನ್ ಕಾಂಟೆಂಟ್ ಹಾಕೋರಿಗೆ ದುಡ್ಡೇ ದುಡ್ಡು. ಈ ಶಾರ್ಟ್ ಟೈಮ್ ಕಾಂಟೆಂಟ್ ಹಾಕ್ತಾರೆ ನೋಡಿ, ಮೋಸ್ಟ್ಲಿ ಅವ್ರಿಗೆ ಓಕೆ ಇವತ್ತು ದುಡ್ಡು ಬರುತ್ತೆ, ನಾಳೆ ಬರದೇ ಇರ್ಬೋದು, ಬಟ್ ಅವ್ರದ್ದು ರ್ಯಾಪಿಡ್ ವ್ಯೂಸ್ ಇರುತ್ತೆ. ಬಟ್ ಎವರ್ಗ್ರೀನ್ ಕಾಂಟೆಂಟ್ ಹಾಕೋರಿಗೆ ದುಡ್ಡು ಬರ್ತಾನೆ ಇರುತ್ತೆ. ಅದೇ ಒಂದು ಅಡ್ವಾಂಟೇಜ್. ನಂದು A to C ಆಗಿರ್ಬೋದು ಅಥವಾ A to Z ಹೋಮ್ ಗ್ಯಾಜೆಟ್ಸ್ ಆಗಿರ್ಬೋದು, ಇವೆಲ್ಲ ಅರ್ನ್ ಮಾಡ್ತಾನೆ ಇರ್ತೇವೆ. ಒಂಥರ ಹೆಂಗೆ ಅಂತಂದರೆ ಮನೆ ಬಾಡಿಗೆ ಕೊಟ್ಟಂಗೆ, ಒಂದು ಸಲ ಕಟ್ಸಿದ್ರಿ ಬಿಟ್ರಿ ಬರ್ತಾ ಇರುತ್ತೆ. ಅಫ್ಕೋರ್ಸ್ ನೀವು ರೆಗ್ಯುಲರ್ ಹಾಕ್ತಿದ್ರೆ ನೀವು ಏರ್ತಾ ಇರುತ್ತೆ, ಇಲ್ಲ ಅಂದರೆ ಗ್ರ್ಯಾಜುಲಿ ಸ್ವಲ್ಪ ಕಡಿಮೆ ಆಗ್ತಿರುತ್ತೆ. ನಿಮ್ಮ ಪ್ರಕಾರ ಲಾಂಗ್ ಫಾರ್ಮ್ ಕಂಟೆಂಟ್ ಕ್ರಿಯೇಟರ್ ಆಗೋದು ಬೆಸ್ಟ್, ಶಾರ್ಟ್ ಫಾರ್ಮ್ ಕಂಟೆಂಟ್ ಕ್ರಿಯೇಟರ್ ಆಗೋದು? ಈಗಿನ ಕ್ರಿಯೇಟರ್ಸ್ ಏನು ಅನ್ಕೋತಾರೆ, ಶುರು ಮಾಡ್ಬೇಕನ್ನೋರು, ಶಾರ್ಟ್ ಫಾರ್ಮ್ ಭಾಳ ವ್ಯೂಸ್ ಬರ್ತಿದೆ, ನಾನು ಅದನ್ನೇ ಮಾಡ್ತೀನಿ ಅಂತಾರೆ. ಹೌದು, ಶಾರ್ಟ್ ಫಾರ್ಮ್ಸ್ ವ್ಯೂ ಜಾಸ್ತಿ ಬರುತ್ತೆ, ಯಾಕೆಂದರೆ ನಿಮಗೆ ಪ್ಲ್ಯಾಟ್ಫಾರ್ಮ್ ರೀಚ್ ಜಾಸ್ತಿ ಕೊಡುತ್ತೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಿಮಗೆ ರೀಚ್ ಜಾಸ್ತಿ ಬರುತ್ತೆ, ವ್ಯೂಸ್ ಜಾಸ್ತಿ ಬರುತ್ತೆ. ಬಟ್ ಯಾರು ಮಾಡಬೇಕು, ಯಾರು ಮಾಡಬಾರ್ದು? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ವಿಡಿಯೋ ನಂದು ಸುಮಾರು 40,000 ವ್ಯೂಸ್ ಬಂದಿದೆ ಶಾರ್ಟ್ಸ್ಗೆ. ಲಾಂಗ್ ಫಾರ್ಮ್ ವಿಡಿಯೋಗೂ 40,000 ವ್ಯೂಸ್ ಬಂದಿದೆ. ಲಾಂಗ್ ಫಾರ್ಮ್ ವಿಡಿಯೋ ಅರ್ನಿಂಗು ಸುಮಾರು 6,200 ರೂಪಾಯಿ ಏನೋಯ್ತು. ಯಾವುದು? ಒಂದು 10 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಲೆಂತ್ ಇರೋದು. ಶಾರ್ಟ್ ವಿಡಿಯೋದು ಬರೀ 23 ರೂಪಾಯಿ ಅರ್ನಿಂಗು, ವ್ಯೂಸು 40,000. ನೀವು ಡಿಸೈಡ್ ಮಾಡಬೇಕೀಗ, ನಾನು ಲಾಂಗ್ ಫಾರ್ಮ್ ಮಾಡಬೇಕಾ, ಶಾರ್ಟ್ ಫಾರ್ಮ್ ಮಾಡಬೇಕಾ? ಯಾರು ಶಾರ್ಟ್ ಫಾರ್ಮ್ ಮಾಡಬೇಕು? ನೀವೇನೋ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಮಾಡ್ತಿದ್ದೀರಾ, ಇಲ್ಲ 1 ಮಿನಿಟ್ ಗೇಮ್ಸ್ ಮಾಡ್ತಿದ್ದೀರಾ, ಟಪ್ ಅಂತ ವ್ಯೂಸ್ ಬರುತ್ತೆ, ನಿಮ್ಗೆ ಲಕ್ಷ ಮಿಲಿಯನ್ಸ್ ವ್ಯೂಸ್ ಬರುತ್ತೆ, ಮಾಡಿ ಶಾರ್ಟ್ ಫಾರ್ಮ್ ಕಾಂಟೆಂಟ್.
ನೀವು ಎಜುಕೇಷನಲ್ ಕಾಂಟೆಂಟ್ ಮಾಡ್ತಿದ್ದೀರಾ, ಇಲ್ಲ ನನಗೆ ಅಷ್ಟು ಜಾಸ್ತಿ ವ್ಯೂಸ್ ಬರಲ್ಲ, ಮೇ ಬಿ 1000 ಬರ್ಬೋದು, 2000, 5000 ಬರ್ಬೋದು. ಲಾಂಗ್ ಫಾರ್ಮ್ ಮಾಡಿ. ಲಾಂಗ್ ಫಾರ್ಮ್ ಮಾಡಲಿ ನೀವು ಒಳ್ಳೆ ದುಡ್ಡು ಮಾಡ್ತೀರಾ. ಸೊ ಯೂಟ್ಯೂಬ್ಗೆ ಏನು ಬೇಕು, ಆಡಿಯನ್ಸು ಸುಮಾರು ಹೊತ್ತು ಪ್ಲ್ಯಾಟ್ಫಾರ್ಮಲ್ಲಿ ಇರೋದು ಬೇಕು. ನೀವು ಸುಮಾರು ಹೊತ್ತು ಆಡಿಯನ್ಸನ್ನು ಪ್ಲ್ಯಾಟ್ಫಾರ್ಮಲ್ಲಿ ರಿಟೈನ್ ಮಾಡಿದ್ರೆ ನಿಮಗೆ ವ್ಯೂಸು ಜಾಸ್ತಿ ಬರುತ್ತೆ, ಅರ್ನಿಂಗ್ಸು ಜಾಸ್ತಿ ಬರುತ್ತೆ. ಇನ್ಫ್ಯಾಕ್ಟ್ ಹಾಗೆ ಯೂಟ್ಯೂಬ್ ಜಾಸ್ತಿ ನಿಮ್ಮ ವೀಡಿಯೋಸನ್ನ ಜಾಸ್ತಿ ಜನಕ್ಕೆ ಪುಷ್ ಮಾಡೋದು. ಎಷ್ಟು ರಿಟೈನ್ ಆಗ್ತಾರೆ ಅಷ್ಟು. ಸೊ ಅಡ್ವಾಂಟೇಜು ಲಾಂಗ್ ಫಾರ್ಮಲ್ಲಿ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ನಿಮ್ಮ ಉದಾಹರಣೆ ತೊಗೋತೀನಿ, ನೀವು 4 ದಿವಸದಲ್ಲಿ ಮಾನಿಟೈಸ್ ಮಾಡಿದ್ರಿ ಅಂತಂದರೆ ಚಾನಲ್ನ. ಅದೇ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಆದರೆ ಅಷ್ಟು ಈಸಿಯಾಗಿ ಆಗಲ್ಲ ಅದು. ಹೌದು. ಪಾಡ್ಕಾಸ್ಟು ಪವರ್ ಏನು, ಲಾಂಗ್ ಕಾಂಟೆಂಟು 1 ಗಂಟೆ 1.5 ಗಂಟೆ. ಮಾನಿಟೈಸೇಷನ್ ಕ್ರೈಟೀರಿಯಾ ಸ್ವಲ್ಪ ಫಾಸ್ಟಾಗಿ ಅಚೀವ್ ಮಾಡ್ಬೋದು, ಅದು ಕರೆಕ್ಟಾಗಿ ಗೊತ್ತಿದ್ದವ್ರಿಗೆ. ಬಟ್ 1 ಗಂಟೆ 1.5 ಗಂಟೆ ಹೆಂಗೆ ಹಿಡಿದಿಟ್ಕೊಳ್ಬೇಕು, ದಟ್ ಈಸ್ ಅ ಇಂಪಾರ್ಟೆಂಟ್ ಟಾಸ್ಕ್. ಅದು ಭಾಳ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾನು ಸುಮಾರು ಮೂವಿ ನೋಡ್ತಿರ್ತೀನಿ, ನಾನು ಅಬ್ಸರ್ವ್ ಮಾಡೋದು ಒಂದೇ, ಗುರು ಇವರು ಸ್ಟಾರ್ಟಿಂಗ್ ಟ್ರೈಲರಲ್ಲಿ ಏನು ತೋರಿಸ್ತಿದ್ದಾರೆ, ಸ್ಟಾರ್ಟಿಂಗ್ ಒಂದು 2 ನಿಮಿಷದಲ್ಲಿ ಏನು ತೋರಿಸ್ತಿದ್ದಾರೆ, ಮಧ್ಯೆ ಮಧ್ಯೆ ಹೆಂಗೆ ರಿಟೈನ್ ಮಾಡ್ತಾರೆ ಆಡಿಯನ್ಸನ್ನ. ನಮ್ಮ ಪ್ರತಿಯೊಂದು ವೀಡಿಯೋಸು ಒಂದು ಮೂವಿ ಇದ್ದಂಗೆ ನಾವು ಪ್ಲ್ಯಾನ್ ಮಾಡಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ನಿಮಗೆ. ಎಕ್ಸಾಂಪಲ್, ನಾನೊಂದು ವೀಡಿಯೋ ಮಾಡ್ತೀನಿ ಅಂದ್ಕೊಳ್ಳೋಣ, ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ ಮಾಡ್ತೀನಿ. 30 ದಿವಸದಲ್ಲಿ ನಾನು 2 ರೀತಿ ಸ್ಟಾರ್ಟ್ ಮಾಡ್ಬೋದು. ನಮಸ್ಕಾರ ಗೆಳೆಯರೇ, ಇವತ್ತು ನಿಮಗೆ ಇಂಗ್ಲೀಷ್ ಕಲಿಯೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ನಾನು ಸ್ಟಾರ್ಟ್ ಮಾಡೋ ವಿಡಿಯೋ ಸ್ಟೈಲು, ಸರಿನಾ? 2ನೇದು, ಕಷ್ಟಪಟ್ಟು ಎಷ್ಟೋ ವೀಡಿಯೋಸ್ ನೋಡಿದ್ರಿ, ನಿಮ್ಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ, ಇನ್ನೂ ಕಷ್ಟ ಅನಿಸ್ತಿದೆಯಾ, ಬರೀ ಇದೊಂದು 15 ನಿಮಿಷದ ವಿಡಿಯೋ ನೋಡಿ. ದಿವಸಕ್ಕೆ ಏನಿಲ್ಲ, ಬರೀ 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. 30 ದಿವಸದಲ್ಲಿ ನೀವು ಇಂಗ್ಲೀಷ್ ಕಲಿತೀರಾ. ಯಾವುದಕ್ಕೆ ಆಡಿಯನ್ಸ್ ರಿಟೈನ್ ಆಗ್ತಾರೆ? ಮೊದಲನೇದಕ್ಕೆ, ಎರಡನೇದಕ್ಕೆ. ಯಾಕೆ ಹೇಳಿ? ಅವ್ರ ಪೇನ್ ಪಾಯಿಂಟ್ ಬಗ್ಗೆ ಹೇಳ್ತಿದ್ದೀವಿ. ಗುರು ನಾನು ಟ್ರೈ ಮಾಡಿದ್ದೀನಿ ಕಲಿಯೋಕ್ಕೆ, ನಂಗೆ ಬರಲಿಲ್ಲ. ಅವಾಗ ಅವ್ರಿಗೆ ಏನಿಸುತ್ತೆ, ಹೌದು ಇವರು ನನಗೆ ಹೇಳ್ತಿದಾರಲ್ಲ, ಮೋಸ್ಟ್ಲಿ ಇವ್ರ ವಿಡಿಯೋಲಿ ನನಗೆ ಇನ್ಫಾರ್ಮೇಷನ್ ಸಿಗ್ಬೋದು. ಯಾವಾಗ ನಾವು ಆಡಿಯನ್ಸ್ ಎಮೋಷನ್ ಕನೆಕ್ಟ್ ಆಗ್ತೀವಿ ನೋಡಿ, ಆವಾಗ ಅವರು ನಮ್ಮ ವಿಡಿಯೋಗೆ ಸ್ಟಿಕ್ ಆಗ್ತಾರೆ. ಅದೇ ಮೇನ್ ಇರೋದು. ಕಾಂಟೆಂಟ್ ಕ್ರಿಯೇಷನ್ ಬ್ರಹ್ಮವಿದ್ಯೆ ಏನಲ್ಲ. ಥಂಬ್ನೇಲ್ ಕ್ರಿಯೇಟ್ ಮಾಡೋದು, ಒಂದು ಒಳ್ಳೆ ಟೈಟಲ್ ಬರೆಯೋದು, ಮತ್ತು ಆಡಿಯನ್ಸನ್ನು ಹುಕ್ ಮಾಡೋದನ್ನು ಕಲಿತ್ರೆ ಖಂಡಿತ ವ್ಯೂಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, so that every episode is gonna be notified. Keep watching. Spread smile forever.